ವಿಡಿಯೋ ಕಾಲಲ್ಲಿ ಅವ್ರು ಮಾತನಾಡಿದ್ರು. ವಿಡಿಯೋ ಕಾಲಲ್ಲಿ ಮಾತನಾಡಿದ್ದು ಕೆಲವರಿಗೆ ನಂಬೋದಕ್ಕಾಗೋದಿಲ್ಲ ಅಂತಂದರೆ ಅವರು ಮಾಡಿರುವ ಚಾಟ್ಗಳಿದೆ, ವಾಟ್ಸಪ್ನಲ್ಲಿ ಅವರು ಮಾಡಿರುವ ಮೆಸೇಜ್ಗಳಿದೆ, ಅವುಗಳ ಸ್ಕ್ರೀನ್ಶಾಟ್ ಸಮೇತವಾಗಿ ಅವ್ರು ಕಳಿಸಿರುವ ಮೆಸೇಜ್ಗಳೇನು ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ. ನೋಡಿ, ಇವರೇ ಒಬ್ಬರೊಬ್ಬರು ಅವರೇ ಕಳಿಸಿರುವಂಥ ಒಂದಿಷ್ಟು ಫೋಟೋಗಳು, ಯಾರ್ಯಾರೋ ಕಳಿಸಿದ್ದಲ್ಲ, ನಂಬರ್ ಸಮೇತ. ನಿಮ್ಮ ಹತ್ರ ಅವ್ರ ನಂಬರ್ ಸೇವ್ ಇದ್ರೆ, ಇಲ್ಲ ನಿಮ್ಗೆ ವಿಧಾನಸೌಧ ಡೈರಿಲಿದ್ರೆ ಗೊತ್ತಾಗುತ್ತೆ ಅದೇ ನಂಬರ್ ಮಾನ್ಯ ಶಾಸಕರದ್ದು. ಆ ಶಾಸಕರೇ ಮಾಡಿರುವಂಥ ಮೆಸೇಜ್ಗಳು, ಆ ಶಾಸಕರೇ ಕಳಿಸಿರುವ ಫೋಟೋಗಳು, ಅವುಗಳನ್ನು ನಿಮ್ಮ ಮುಂದೆ ಸಾಕ್ಷಿ ರೂಪದಲ್ಲಿ ಇಡ್ತಾ ಇದ್ದೀವಿ. 12:43 AM ಅಂದರೆ ನಾವು ನೀವು ಮಲಗಿರ್ತೀವಿ, ಮಧ್ಯರಾತ್ರಿ 12 ಗಂಟೆ ಅಂತೀವಲ್ಲ, ಆ ಸಮಯದಲ್ಲಿ ಮಾನ್ಯ ಶಾಸಕರು ಕಳಿಸಿರುವಂಥ ಫೋಟೋಗಳದು 2022ರ ವಾಯ್ಸ್ ಕಾಲ್ಗಳೆಷ್ಟಿದೆ, ವಿಡಿಯೋ ಕಾಲ್ಗಳೆಷ್ಟಿದೆ, ಮಿಸ್ ಕಾಲ್ಗಳೆಷ್ಟಿದೆ, ಅವ್ರು ಕಳಿಸಿರೋ ವಿಡಿಯೋಗಳೆಷ್ಟಿದೆ ಮುಂದೆ ಹೇಳ್ಬೋದು. ಯೋಗೇಶ್ ಗೌಡ ಕೊಲೆ ಮಾಡಿಸಿದ್ದು ನಾನು ಅಲ್ಲವೇ ಅಲ್ಲ ಅಂತಂದವರು ಈ ಯುವತಿ ನನಗೆ ಗೊತ್ತೇ ಇಲ್ಲ, ಈ ಯುವತಿ ನಾನು ನೋಡಲೇ ಇಲ್ಲ, ಆಕೆ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇರಲೇ ಇಲ್ಲ ಅಂತ ಹೇಳುವ ಎಲ್ಲ ಸಾಧ್ಯತೆಗಳಿದೆ. ನೋಡಿ, ಮಿಸ್ ಕಾಲ್ಗಳು ಎಷ್ಟು ಟೈಮಿಗೆ ಎಷ್ಟು ಗಂಟೆಗೆ ಬಂದಿರೋದು ಅನ್ನೋದು ಕೂಡ ನಿಮಗೆ ಭಾಳ ಸ್ಪಷ್ಟವಾಗಿದೆ. 1:16 AM, 1:16 AM ಅಂತಂದರೆ ಮಧ್ಯರಾತ್ರಿ 1 ಗಂಟೆ ಅಂತ. ಅದಾದ ಮೇಲೆ 3:57, 3:59 PM. ಈ ಎಲ್ಲ ಕಾಲ್ಗಳನ್ನು ಮಧ್ಯರಾತ್ರಿ ಸ್ವಲ್ಪ ಬಿಟ್ಕೊಂಡ ಮೇಲೆ ಮಾನ್ಯ ಶಾಸಕರು ಮಾಡ್ತಾ ಇದ್ರು. ಸ್ವಲ್ಪ ಅವರಿಗೆ ಅಮಲೇರ್ತಾ ಇದ್ದಂಗೆ ಅವರ ಕಾಮ ಪ್ರಚೋದನೆ ಆಗ್ತಾ ಇತ್ತು, ಅದಕ್ಕೆ ಸಿಕ್ಕ ಮಹಿಳೆಯರನ್ನು ಬಳಸ್ಕೊಳ್ತಾ ಇದ್ರು. ನೋಡಿ, ಗಮನಿಸ್ತಾ ಇದ್ದೀರಿ, ಮಾನ್ಯ ಶಾಸಕರ ಒಂದಿಷ್ಟು ಕರ್ಮಕಾಂಡದ ಸಾಕ್ಷ್ಯಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದು 1-2-3 ಚಾಟ್ ಅಲ್ಲ, ಸುಮಾರು ಚಾಟ್ಗಳಿದೆ. ಅವನ್ನ ತೋರಿಸ್ತಾ ಹೋದರೆ ಭಾಳ ಸಮಯ ಹಿಡಿಬಹುದು. ಅವ್ರು ಮಾಡಿರುವ ಮೆಸೇಜ್ಗಳನ್ನು ತೋರಿಸ್ತಾ ಹೋದರೆ ಭಾಳ ಸಮಯ ಹಿಡುತ್ತೆ. ಇದು ಶಾಸಕ ವಿನಯ್ ಕುಲಕರ್ಣಿ ಅವರ ನಿಜ ಮುಖ. ಶಾಸಕ ವಿನಯ್ ಕುಲಕರ್ಣಿ ಈಗಾಗಲೇ ಮರ್ಡರ್ ಕೇಸಲ್ಲಿ ಇದಾರಲ್ಲ, ಅವ್ರ ಮೇಲೀಗ ರೇಪ್ನ ಆರೋಪ ಕೇಳಿಬಂದಿದೆ. ಅತ್ಯಾಚಾರ ಮಾಡಿದ್ದಾರೆ. ಮಹಿಳೆಯವರವರನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಆ ನಿರ್ಜನ ಪ್ರದೇಶದಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿ, ಅದಾದ ಮೇಲೆ ಮತ್ತೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವಂಥ ಸಂದರ್ಭ, ಅದಾದ್ಮೇಲೆ ಆಕೆನಲ್ಲೇ ಬಿಟ್ಟು ಬರೋದು, ಇವೆಲ್ಲವೂ ಮಾನ್ಯ ಶಾಸಕರೇ ಮಾಡಿರೋದು, ವಿನಯ್ ಕುಲಕರ್ಣಿ ಸಾಹೇಬ್ರೆ ಮಾಡಿರೋದು. ಡೇಟ್ಗಳನ್ನು ನೋಡಿದ್ರೆ ಏಪ್ರಿಲ್ 19, 2022 ಎಲ್ಲ 2022ರ ಆಸುಪಾಸಿನಲ್ಲಿ, ಏಪ್ರಿಲ್ ಸೆಪ್ಟೆಂಬರ್ವರೆಗೆ ಆ ಸಂದರ್ಭದಲ್ಲಿ ನಡೆದಿರುವಂಥ ಒಂದಿಷ್ಟು ವಿಚಾರ. ಆ ಮಹಿಳೆ ಪಾಪ ಇಷ್ಟು ದಿನ ಯಾರಿಗೆ ಹೇಳ್ಕೊಳ್ಳಿ, ನನಗಾಗಿರುವ ನೋವು, ನನಗಾಗಿರುವ ಕಷ್ಟ, ನನಗಾಗಿರುವ ಅನ್ಯಾಯ ದೌರ್ಜನ್ಯ ಯಾರಿಗೆ ಹೇಳ್ಕೊಳ್ಳಿ, ಯಾರಿದ್ದಾರೆ ಇಲ್ಲಿ ಕೇಳಿಸ್ಕೊಳ್ಳೋರು ಅನ್ನುವಂಥ ನೋವಿನಲ್ಲಿದ್ದರು. ಪವರ್ ಟಿವಿಯ ನಿರ್ಭೀತ ಪತ್ರಿಕೋದ್ಯಮ, ಪವರ್ ಟಿವಿ ರಾಜ್ಯದ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಅವ್ರು ಮಾಡಿರುವ ಅನಾಚಾರಗಳ ವಿಚಾರದಲ್ಲಿ ಎದುರಾಕೊಂಡಿರೋದನ್ನು ನೋಡಿ ನನಗೆ ನ್ಯಾಯ ಕೊಡಿಸೋದಿದ್ರೆ ಪವರ್ ಟಿವಿಯಿಂದ ಮಾತ್ರ ಸಾಧ್ಯ ಅಂತ ಪವರ್ ಟಿವಿಯ ಮೆಟ್ಟಿಲೇರಿದ್ರು. ಅದಕ್ಕೋಸ್ಕರ ಇವತ್ತು ನಿಮಗೆ ಈ ಸ್ಟೋರಿ ತೋರಿಸ್ತಾ ಇದ್ದೀವಿ. ಧಾರವಾಡದ ಜನ ನಿಮ್ಮ ಶಾಸಕರ ಕರ್ಮಕಾಂಡ ಏನು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಪಾಪ ಪ್ರಚಾರಕ್ಕೆ ಬರಲಿಲ್ಲ ಅಂತಂದ್ರೆ ಓಟ್ ಹಾಕಿ ಗೆಲ್ಲಿಸಿದಿರಲ್ಲ. ನಾನು 1994ರಲ್ಲಿ ಮೊದಲ ಬಾರಿಗೆ MLA ಆಗಿದ್ದಲ್ವ ಈ ವ್ಯಕ್ತಿ, ಅವತ್ತಿಂದ ಗೆಲ್ಲಿಸ್ಕೊಂಡು ಬಂದ್ರಲ್ಲ, ಆ ವ್ಯಕ್ತಿಯ ನಿಜ ಮುಖ ಏನು ಅನ್ನೋದನ್ನ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಇದ್ಯಾವುದು ಮನುಷ್ಯನಿಗೆ ವಿಶೇಷ ಅಲ್ಲ. ಸ್ವಲ್ಪ ಇತಿಮಿತಿ ತಪ್ತು, ಲೆಕ್ಕಾಚಾರ ತಪ್ತು ಅಂತಂದ್ರೆ ಮರ್ಯಾದೆ ಹಿಂಗೆ ಬೀದಿ ಪಾಲಾಗುತ್ತೆ. ಕರ್ನಾಟಕದ ಜನರ ಮುಂದೆ ಅದು ಮರ್ಯಾದೆ ಬೀದಿ ಪಾಲಾಗೋವರೆಗೂ ಅದು ತಪ್ಪೋದಕ್ಕೆ ಬಿಡಬಾರ್ದು ಲೆಕ್ಕಾಚಾರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಿತ್ತು ಮಾನ್ಯ ಶಾಸಕರಲ್ವಾ. ಗೆದ್ದಿರೋರು ಜನ ಬಲ, ಜನ ಮತದಿಂದ ಗೆದ್ದಿರೋರು. ಮಾತಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನನ್ನ ಜೊತೆಗೆ ಇದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಒಬ್ಬ MLA ಒಬ್ಬ ಇಂಥ ಮೆಸೇಜ್ಗಳು ಮಾಡ್ತಾನೆ, ವಿಡಿಯೋ ಕಾಲ್ ಮಾಡ್ತಾನೆ. ನಾನು ಆಗಲೇ ಹೇಳ್ದಂಗೆ ಕಾಮ ಕ್ರೋಧ ವಿಶೇಷ ಅಂತಲ್ಲ, ಲೆಕ್ಕಾಚಾರ ತಪ್ಪಿದ್ರೆ ಹಿಂಗಾಗುತ್ತೆ ಅಂತ ನೋಡಿದ್ರೆ ಅಸಹ್ಯ ಆಗುತ್ತೆ. ಇವರೊಬ್ಬ ಶಾಸಕರು, ಇವರನ್ನು 94ರಿಂದ ಜನ ಗೆದ್ದಿಸ್ಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಿ ಸರ್ ಇದಕ್ಕೆ? ವಿನಯ್ ಕುಲಕರ್ಣಿ ಮತ್ತು ಅವರ ಸಂಗಡಿಗರು ಎವ್ರಿ ಪ್ಲೇಸ್ ದೇ ಆರ್ ನಾಟ್ ಕನ್ವಿನ್ಸ್ಡ್, ದೇ ಆರ್ ಫಿಕ್ಸ್ಡ್ ವಿತ್ ದ ಅಕ್ಯೂಸ್ಡ್. ಏನು ಹೇಳ್ತಾ ಇದ್ದಾರೆ, ಅಕ್ಯೂಸ್ಡ್ನ ಬಗ್ಗೆ ನಮ್ಮ ಸಂತ್ರಸ್ತ ಏನು ಹೇಳ್ತಾ ಇದ್ದಾರೆ, ಅವರು ಅದನ್ನು ಒಪ್ಕೊಂಡಿದ್ದಾರೆ. ಹೌದು, ನೀವು ಅರ್ಜುನ್ ಹತ್ರ ಮಾತಾಡಿ ನಾವು ಸೆಟ್ಲ್ಮೆಂಟ್, ಇದು 2022 ನಾಟ್ ಆಫ್ಟರ್ ಪವರ್ ಟಿವಿಗೆ ಬಂದ ಮೇಲೆ ಸಂತ್ರಸ್ತೆ ಅಲ್ಲ, ಅದಕ್ಕಿಂತ ಮುಂಚಿದ್ದೆ. ಹೌದು, ಅಣ್ಣನಿಂದ ಅನ್ಯಾಯ ಆಗಿದೆ, ಅಣ್ಣನು ನಿನ್ನನ್ನು ಕೂರಿಸಿ ಮಾತಾಡ್ತೀನಿ, ನೀನು ಎಲ್ಲರ ಹತ್ರ ಹೋಗಬೇಡ, ನೀನು ಎಲ್ಲರ ಹತ್ರ ನ್ಯಾಯ ಕೇಳ್ಕೊಂಡು ಹೋಗಬೇಡ, ನಿನಗೇನಾಗಬೇಕು ನಾನು ಮಾಡಿಸ್ತೀನಿ, ಬೇರೆಯವ್ರನ್ನ ಕರ್ಕೊಂಬರ್ಬೇಡ. ನೀ ಅರ್ಜುನ್ನ ಸ್ಟೋರಿಗಳು ನೋಡಿ, ಬೇರೆ ಯಾರನ್ನೂ ಕರ್ಕೊಂಬರ್ಬಾರ್ದು, ಗಂಡಸರನ್ನು ಯಾರು ಕರ್ಕೊಂಬರ್ಬಾರ್ದು, ಬರಬೇಕಾದ್ರೆ ಒಂದು ಹೆಂಗಸರು ಮಾತ್ರ ಕರ್ಕೊಂಬ, ನನ್ನ ಮೇಲೆ ನಂಬಿಕೆ ಇಟ್ಟು ಬಾ, ನನ್ನ ನಂಬಿಕೆ ಇಟ್ಟು ಬಂದರೆ ನಾನು ಸೆಟಲ್ಮೆಂಟ್ ಮಾಡಿಸ್ತೀನಿ, ನಾನು ಕೂರಿಯಲ್ಲಿ ಮಾತಾಡಿಸ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅನದರ್ ಗೈ ಹೂ ಇಸ್ ಅಕ್ಯೂಸ್ ನಂಬರ್ 1 ಇನ್ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿ ಏನು ಮಾತಾಡ್ತಾರೆ ಅವರು? ಇದು ಮೊನ್ನೆ ಪವರ್ ಟಿವಿಯಲ್ಲಿ ಪ್ರಮೋ ಹೋದ ನಂತರದ ಕಾಲ್ ರೆಕಾರ್ಡ್. ಅದರಲ್ಲಿ ಅವ್ರು ಏನು ಮಾತಾಡ್ತಾರೆ? ಹೌದಾ, ಆಗಿದೆ, ಬೇಡ,
ನಿನ್ನನ್ನು ನಾನು ಒಟ್ಟುಗೂಡಿಸ್ತೀನಿ. ವಿನಯ್ ಕುಲಕರ್ಣಿ ಅವರು ಹೇಳ್ತಾರೆ, ನನಗೂ ಯಾರೋ ಆ ಪರ್ಸನ್ ಅಕ್ಯೂಸ್ಡ್ಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ. ಇಲ್ಲಿ ವಿನಯ್ ಕುಲಕರ್ಣಿ ಅವರೇ BJP ಅವರ ಬಗ್ಗೆ ಮಾತಾಡ್ತಾರೆ. ಬಿಡಿ, ಅದನ್ನು ನಾವು ರಾಜಕೀಯ ಅಂತ ಹೇಳ್ಸ್ಕೊಬೋದು. ಅವ್ರ ಬಗ್ಗೆ ನಾನು ಮಾತಾಡ್ತೀನಿ, ಇವ್ರ ಬಗ್ಗೆ ಮಾತಾಡ್ತೀನಿ, ದ್ಯಾಟ್ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ರಾಜಕೀಯ ಅಂತ ಹೇಳ್ಬೋದು. ಮರ್ಡರ್ ಬಗ್ಗೆನೂ ಮಾತಾಡ್ತಾರೆ. ಅವನದೊಂದು ಮರ್ಡರ್ ಆದರೆ ಏನಾಯಿತು, ಯೋಗೇಶ್ ಗೌಡ ಮರ್ಡರ್ ಆಗಿದ್ರಲ್ಲಿ ಏನು ತಪ್ಪಿದೆ, ಏನಾಯಿತು ಅಂತಲೂ ಮಾತಾಡ್ತಾರೆ. ಈಸ್ ಇನ್ ಬೇಲ್ ನಂಬರ್ 1. ಅವರಿಗೆ ಧಾರವಾಡಕ್ಕೆ ಹೋಗ್ಲಿಕ್ಕೂ ಇರಲಿಲ್ಲ. ಆ್ಯಂಡ್ ಮಾತುಗಳು ನೋಡಿ, ನೀವು ತೊದಲುವ ಮಾತುಗಳನ್ನು ನೋಡಿ, ಫುಲ್ ಟೈಟ್. ನಾಲಿಗೆ ಹೊರಲಾಡ್ತಾ ಇಲ್ಲ ಮನುಷ್ಯನಿಗೆ. ನೀವು ನಾಲಿಗೆನೂ ಆ ಕಡೆ ಈ ಕಡೆ ಸರಿಯಾಗಿ ಬರ್ತಾ ಇಲ್ಲ. ಅಂಥ ಟೈಮಲ್ಲಿ ರಾತ್ರಿ ಮಿಡ್ನೈಟು 1 o'clock 2 o'clock 3 o'clock ಫೋನ್ ಮಾಡಿ ಮಹಿಳೆಯೊಟ್ಟಿಗೆ ಮಾತಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ದೇರ್. ಕೆಲವು ಅಸಹ್ಯ ಪದಗಳನ್ನು ಇಲ್ಲಿ ಕೇಳಿಸ್ಕೊಳ್ಳಿಕ್ಕಾಗಲ್ಲ, ಟಿ ವಿಯಲ್ಲಿ ಹಾಕಲಿಕ್ಕಾಗಲ್ಲ. ಕೆಲವು ಪಿಕ್ಚರ್ಗಳನ್ನು ಟಿ ವಿಯಲ್ಲಿ ಹಾಕಲಿಕ್ಕೆ ಆಗಲ್ಲ. ಅಂಥದ್ದನ್ನು ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕಾ ಅಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ನಾವು ನಮ್ಮ ಟಿ ವಿಯಲ್ಲಿ, ಯಾಕಂದರೆ ಫ್ಯಾಮಿಲಿಯವರು ಕೂತ್ಕೊಂಡು ನೋಡೋದ್ರಿಂದ ಅದನ್ನು ನಾವು ಇಲ್ಲಿ ಹಾಕಲ್ಲ. ಅಂಥ ದೃಶ್ಯಗಳನ್ನು ನಾವಿಲ್ಲಿ ಹಾಕುವುದೂ ಇಲ್ಲ, ಮತ್ತು ಅದನ್ನು ನಾವು ಯಾರಿಗೂ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಇಷ್ಟೇ ಅಲ್ಲ, ಮಹಿಳೆಗೆ ಬೆದರಿಕೆ, ಕೊಲೆ ಬೆದರಿಕೆ, ಧರ್ಮಸ್ಥಳದಲ್ಲಿ ಕರ್ಕೊಂಡೋಗಿ ಆಣೆ ಪ್ರಮಾಣವನ್ನು ಮಾಡಿಸಿ ಅಲ್ಲಿ ಮಹಿಳೆ ಕೈಯಲ್ಲಿ 1 ರೂಪಾಯಿನೂ ಕೊಡದೆ ಮಹಿಳೆಯನ್ನು ಅನಾಥವಾಗಿ ಧರ್ಮಸ್ಥಳದಲ್ಲಿ ಬಿಟ್ಟು ಬರ್ತಾರೆ. ಆ್ಯಂಡ್ ಆ ಮಹಿಳೆ ಅಲ್ಲಿಂದ ಹೆಂಗೆ ಬರ್ತಾರೆ ವಾಪಸ್ ಅನ್ನೋದೇ ರೋಚಕ ನೋಡಿ. ಅಲ್ಲಿ ಹೇಳ್ತಾರೆ, ಅವನ ಹತ್ರ ಮಾತಾಡುವಾಗ ಬಸವರಾಜ್ ಯಾರು ಅವನ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ಅಣ್ಣ ನನಗೆ 1 ರೂಪಾಯಿ ಕೊಡದೆ ಧರ್ಮಸ್ಥಳದಲ್ಲಿ ಬಿಟ್ಟು ಬಂದರು ಅವರು ನನ್ನನ್ನು. ನಾನು ನನ್ನ ಅಭಿಮಾನಿ ಒಬ್ಬ ಸಿಕ್ಕಿದ, ಅವನ ಹತ್ರ ದುಡ್ಡು ಆಲ್ಮೋಸ್ಟ್ ಭಿಕ್ಷೆ. ಅವನ ಹತ್ರ ದುಡ್ಡು ತಗೊಂಡು ನಾನು ಊರಿಗೆ ಬಂದೆ 2 ದಿನ ನಂತರ. ನನ್ನನ್ನು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸಿ ಅಲ್ಲೇ ಧರ್ಮಸ್ಥಳದಲ್ಲಿ ನನ್ನನ್ನು ರೋಡಲ್ಲಿ ಬಿಟ್ಟು ಒಂದು ಮಹಿಳೆಯನ್ನು ಬಂದರು ಕರ್ಕೊಂಡೋದವರು ಅಂತ ಹೇಳ್ತಾರೆ. ಅದನ್ನು ಎಲ್ಲರೂ ವಿನಯ್ ಕುಲಕರ್ಣಿ ಕಡೆಯವರು ಒಪ್ಕೋತಾರೆ. ಆ್ಯಂಡ್ ವಿನಯ್ ಕುಲಕರ್ಣಿ ಅವರು ಏನು ಮಾಡಿದ್ದಾರೆ ಅಂತ ನಾವು ಹೇಳೋದು ಬೇಡ, ಸ್ವತಃ ವಿನಯ್ ಕುಲಕರ್ಣಿಯವರೇ ಒಪ್ಕೊಂಡಿದ್ದಾರೆ. ನಾಟ್ ಬೈ ಬ್ರಿಂಗಿಂಗ್ ಓನ್ಲಿ ಇಂಜಂಕ್ಷನ್, ಸೆಂಡಿಂಗ್ ಪೀಪಲ್ ಟು ಮೀ. ಈ ಎಲ್ಲ ಕಾಲ್ಗಳನ್ನು ಮಾಡುವುದಕ್ಕಿಂತ ಇದ್ದು ನನಗೆ ಕರೆ ಮಾಡಿ ನನ್ನಲ್ಲಿಗೆ ಡೀಲ್ ಮಾಸ್ಟರ್ಗಳನ್ನು ಕಳಿಸಿ ಅದರ ನಂತರ ಸಂತ್ರಸ್ತೆಗೆ ಮಾಡಿದಂತಹ ಕಾಲ್ಗಳು, ಥ್ರೆಟ್ಗಳು, ಅದನ್ನು ಕಾಲ್ ಮಾಡ್ತಾ ಇರೋದು ಯಾರು? ಈ ಮರ್ಡರ್ ಅಕ್ಯೂಸ್ಡ್ ನಂಬರ್ 1 ವಿನಯ್ ಕುಲಕರ್ಣಿ ಅವರ ಆಪ್ತ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿರುವ ಅಕ್ಯೂಸ್ ನಂಬರ್ 1 ಕಾಲ್ಸ್ ಆ್ಯಂಡ್ ಥ್ರೆಟನ್ಸರ್. ಒಬ್ಬ ಸಾಮಾನ್ಯ ಮಹಿಳೆಗೆ, ಒಂದು ಗೃಹಿಣಿಗೆ, ಒಂದು ಗೃಹಸ್ಥೆಗೆ ಹೌ ಕ್ಯಾನ್ ಸಿ ಹ್ಯಾಂಡಲ್, ಯಾವ ರೀತಿಯಾಗಿ ಇವರನ್ನು ಹ್ಯಾಂಡಲ್ ಮಾಡಬಹುದು? ನಿಮಗೆಲ್ಲರಿಗೆ ಗೊತ್ತು ವಿನಯ್ ಕುಲಕರ್ಣಿ ಯಾವ ಥರದ MLA, ಅವರ ಸ್ಟ್ರಾಂಗ್ ಹೋಲ್ಡ್ ಧಾರವಾಡ ಕಡೆ ಯಾವ ರೀತಿ ಇದೆ. ಈ ಹೆಣ್ಣು ಮಗಳು ಅವರನ್ನು ಅಲ್ಲಿ ಎದುರಿಸ್ಬೋದಾ, ಅಥವಾ ಈ ಹೆಣ್ಣು ಮಕ್ಕಳ ಫ್ಯಾಮಿಲಿಯವರು ಅವರನ್ನು ಎದುರಿಸ್ಬೋದಾ? ಎಲ್ಲವೂ ಗೊತ್ತಿದೆ. ಇನ್ನು ದಾರಿ ಏನಿದೆ? ಪೊಲೀಸ್ ಸ್ಟೇಷನ್ಗೆ ಹೋದರೆ ಯಾರೂ ಕಂಪ್ಲೇಂಟ್ಗಳನ್ನು ತಗೊಳ್ಳಲ್ಲ. ಇನ್ನೊಬ್ಬರ ಹತ್ರ ಹೇಳಿಕೊಳ್ಳುವಂತಹ ಸ್ಥಿತಿಯಲ್ಲಿ ಮಹಿಳೆ ಇಲ್ಲ. ಹೇಳಿ ಸಾಕಾಗಿ ಹೋದವರೆಲ್ಲ ಅವರ ಫೇವರಾಗಿ ನಿಂತ್ಕೊಂಡು ಇವರನ್ನೇ ಪುನಃ ಥ್ರೆಟನ್ ಮಾಡುವಂತಹ ಸ್ಥಿತಿ. ನಿನ್ನೆಲ್ಲಿ ಹೋಗಬೇಕು? ಮೀಡಿಯಾಕ್ಕೆ ಬರಬೇಕು. ಮೀಡಿಯಾದವರು ಹೆದರ್ತಾರೆ, ಹಾಕ್ಬೇಕು, ಅಯ್ಯೋ ವಿನಯ್ ಅವರನ್ನು ಹೆಂಗೆ ಎದುರು ಹಾಕ್ಕೊಳ್ಳೋದು ಅಂತ. ಬಟ್ ಇಟ್ಸ್ ನಾಟ್ ದ ಕೇಸ್ ಹಿಯರ್ ಇನ್ ಪವರ್ TV.